ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಂಗಳೂರು. ಭಾರತಿ ರೇಡಿಯೋ ಹೌಸ್, ಎಲೆಕ್ಟ್ರಾನಿಕ್ ಉಪಕರಣಗಳ ಬೃಹತ್ ಮಳಿಗೆ, ಗಣಪತಿ ಬೀದಿ, ಮಡಿಕೇರಿ, ಮುಖ್ಯ ರಸ್ತೆ, ಗೋಣಿಕೊಪ್ಪಲ್. A2Z ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. ವುಡ್ ಲುಕ್ ಫರ್ನಿಚರ್, ಪೀಠೋಪಕರಣಗಳ ಬೃಹತ್ ಮಳಿಗೆ, ಆಲ್ವೆಸಲ್ ಟವರ್, ಕೊಯ್ನೂರು ರಸ್ತೆ, ಮಡಿಕೇರಿ. ಶಾರದಾ ಜ್ಯುವೆಲರಿ, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ, ಅರಸ್ ರೋಡ್, ಮೈಸೂರು. ರೋಹನ್ ಸಿಟಿ ರೆಸಿಡೆನ್ಷಿಯಲ್ ಅಂಡ್ ಕಮರ್ಷಿಯಲ್, ವಿಜಯ್, ಮಂಗಳೂರು. ZRN ಕಾವೇರಿ ಸಿಲ್ಕ್ಸ್, ಆರ್ಟ್ ಅಂಡ್ ಕ್ರಾಫ್ಟ್ ಎಂಪೋರಿಯಂ, ಅಪ್ಪಟ ರೇಷ್ಮೆ ಸೀರೆಗಳ ಮಳಿಗೆ, ಮೈಸೂರು ರಸ್ತೆ, ಮಡಿಕೇರಿ. ಕಕ್ಕಬೆಯ ಶ್ರೀ ಪಾಡಿ ಇಗುತಪ್ಪ ದೇವಾಲಯದಲ್ಲಿ ಹುತ್ತರಿ ಹಬ್ಬದ ಸಂಭ್ರಮ. ಧಾನ್ಯಲಕ್ಷ್ಮಿಯನ್ನು ಮನೆಗೆ ಬರಮಾಡಿಕೊಳ್ಳುವ ಹುತ್ತರಿ ಹಬ್ಬವನ್ನು 4 ನಾಡು ವ್ಯಾಪ್ತಿಯಲ್ಲಿ ಶನಿವಾರ ಸಂಭ್ರಮದಿಂದ ಆಚರಿಸಲಾಯಿತು. ಸಾಂಪ್ರದಾಯಿಕ ಆಚರಣೆಗಳೊಂದಿಗೆ ಪಟಾಕಿ, ಬಾಣ ಬಿರುಸುಗಳ ಸದ್ದಿನೊಂದಿಗೆ ವಿವಿಧ ದೇವಾಲಯ, ಐನ್ಮನೆ, ಕೊಡವ ಸಮಾಜಗಳಲ್ಲಿ ಹಬ್ಬವನ್ನು ಶ್ರದ್ಧಾಭಕ್ತಿಯಿಂದ ಆಚರಿಸಲಾಯಿತು. ಕಕ್ಕಬೆಯ ಶ್ರೀ ಪಾಡಿ ಇಗುತಪ್ಪ ದೇವಾಲಯದಲ್ಲಿ ಹುತ್ತರಿ ಹಬ್ಬದ ಮೊದಲ ಪೂಜೆ ನಡೆಯಿತು. ಬಳಿಕ ನಾಡಿನೆಲ್ಲೆಡೆ ಭತ್ತದ ಕದಿರಿಗೆ ಸಾಂಪ್ರದಾಯಿಕ ಪೂಜೆ ನೆರವೇರಿತು. ಪಾಡಿ ಇಗುತಪ್ಪ ಸನ್ನಿಧಿಯಲ್ಲಿ ದೇವಾಲಯದ ಸುತ್ತಮುತ್ತಲಿನ ಅಮ್ಮಂಗೇರಿಯ ವಿವಿಧ ಕುಟುಂಬಗಳ ಮಹಿಳೆಯರು ತಳಿಯಕ್ಕಿ ಬೊಳಕ್ ಹಿಡಿದು ದೇವಾಲಯಕ್ಕೆ ಪ್ರದಕ್ಷಿಣೆ ಮಾಡಿ ಆಗಮಿಸಿದರು. ಅನಂತರ ದುಡಿಕೊಟ್ಟು ಪಾಟನ್ನು ಕುಡಿಯರ ಮುತ್ತಪ್ಪ ಜೀವನ್, ದೇವಯ್ಯ ಮತ್ತು ಬಳಗ ನೆರವೇರಿಸಿದರು. ನಂತರ ದೇವರ ಸನ್ನಿಧಿಯಲ್ಲಿ ಪೋಂಗೇರ ಉಲ್ಲಾಸ್ ನಾಡಿನ ಮಳೆ ಬೆಳೆ ಸುಭಿಕ್ಷೆಗಾಗಿ ಪ್ರಾರ್ಥನೆ ಸಲ್ಲಿಸಿದರು. ಬಳಿಕ ಅಮ್ಮಂಗೇರಿಯ ಜ್ಯೋತಿಷ್ಯರು ಈ ಹಿಂದೆ ನಿರ್ಧರಿಸಿದಂತೆ ಶನಿವಾರ ನಿಗದಿತ ಸಮಯಕ್ಕೆ ಅಂಬಲವಾಸಿ ಸುಬ್ರಹ್ಮಣ್ಯ ಅವರು ಬೆಳ್ಳಿಯ ಬಿಂದಿಗೆಯೊಂದಿಗೆ ಗದ್ದೆ ಕಡೆಗೆ ಸಾಗಿದರು. ಜೊತೆಗೆ ಡೋಲು ಮೇಳ, ಶಂಖ, ಜಾಗಟೆ, ಪಟಾಕಿಗಳ ಮೊರೆತದೊಂದಿಗೆ ಪೊಲಿ ಪೊಲಿ ಬಾ ಉದ್ಘೋಷಗಳ ನಡುವೆ ಪೊಂಗೇರ ಅಪ್ಪಣ್ಣ ಅವರ ಗದ್ದೆಯಲ್ಲಿ ಕದಿರಿಗೆ ಪೂಜೆ ನೆರವೇರಿಸಿ ಕದಿರನ್ನು ಕೊಯ್ದು ಭಕ್ತಾದಿಗಳ ಕೈಯಲ್ಲಿ ನೀಡಲಾಯಿತು. ಈ ಸಂದರ್ಭ ಶುಭ ಸಂಕೇತವಾಗಿ ಆಕಾಶದ ಕಡೆಗೆ ಗುಂಡು ಹಾರಿಸಿ ಉದ್ಘೋಷಗಳು ಮುಗಿಲು ಮುಟ್ಟಿದವು. ಬಳಿಕ ಗದ್ದೆಯಿಂದ ಭತ್ತದ ಕದಿರಿನೊಂದಿಗೆ ಹಿಂತಿರುಗಿ ಅಶ್ವತ್ಥ ಕಟ್ಟೆಗೆ ಪ್ರದಕ್ಷಿಣೆ ಬಂದು ದೇವಾಲಯಕ್ಕೆ ಆಗಮಿಸಿದ ಭಕ್ತರು ದೇವಾಲಯದ ಅರ್ಚಕರಿಗೆ ತೆನೆಗಳನ್ನು ಹಸ್ತಾಂತರಿಸಿದರು. ಅವರು ತೆನೆಗಳನ್ನು ದೇವಾಲಯದ ನಮಸ್ಕಾರ ಮಂಟಪದಲ್ಲಿರಿಸಿ ಅರ್ಚಕರಾದ ಕುಶಾ ಭಟ್, ಪ್ರಸಾದ್, ಶ್ರೀಕಾಂತ್ ಭತ್ತದ ತೆನೆಗಳನ್ನು ಪೂಜಿಸಿ ವಿಶೇಷ ಲಕ್ಷ್ಮೀ ಪೂಜೆಯನ್ನು ನೆರವೇರಿಸಿ ದೇವಾಲಯದ ಗರ್ಭಗುಡಿ ಸೇರಿದಂತೆ ವಿವಿಧ ಕಡೆ ಪ್ರಥಮವಾಗಿ ಕದಿರು ಕಟ್ಟಲಾಯಿತು. ಬಳಿಕ ಆಗಮಿಸಿದ ಭಕ್ತಾದಿಗಳಿಗೆ ಅರ್ಚಕರು ಕದಿರನ್ನು ವಿತರಿಸಿದರು. ಕಾರ್ಯಕ್ರಮದಲ್ಲಿ ಪೊಂಗೇರ ಅಪ್ಪಣ್ಣ, ಪುಂಗೇರ ಚಂಗಪ್ಪ, ಕಣಿಯರ ನಾಣಯ್ಯ, ಬೊಳಿನಮಂಡ ನಾಣಯ್ಯ, ಕೊಳೆಯಂಡ ಅಶೋಕ್, ಪೊಂಗೇರ ಗಣೇಶ್, ಕಣಿಯಂಡ ಕೊಳೆಯಂಡ, ಐರೀರ, ಐಕೊಳಂಡ, ಬೊಳಿನಮಂಡ ಸೇರಿದಂತೆ ಅಮ್ಮಂಗೇರಿಯವರು ಹಾಗೂ ಊರಿನ ಪರವೂರಿನ ಭಕ್ತಾದಿಗಳು ಪಾಲ್ಗೊಂಡಿದ್ದರು. ಅನಂತರ ಭಕ್ತಾದಿಗಳು ಕದಿರನ್ನು ಹೊತ್ತು ಪೊಲಿ ಪೊಲಿ ದೇವ ಉದ್ಘೋಷದೊಂದಿಗೆ ತಮ್ಮ ತಮ್ಮ ಮನೆಗೆ ತೆರಳಿ ಮಕ್ಕಳು, ಹಿರಿಯರು ಪಟಾಕಿ ಸಿಡಿಸಿ ಹುತ್ತರಿ ಹಬ್ಬವನ್ನು ಸಂಭ್ರಮಿಸಿದರು. ಗ್ರಾಮೀಣ ಪ್ರದೇಶಗಳಲ್ಲಿ ಹುತ್ತರಿಯ ಅಂಗವಾಗಿ ಪಟಾಕಿಗಳ ಅಬ್ಬರ ಜೋರಾಗಿ ಮನೆ ಮನೆಗಳಲ್ಲಿ ಹುತ್ತರಿ ಹಬ್ಬದ ಸಂಭ್ರಮ ಮಾರ್ದನಿಸಿತು. ಹುತ್ತರಿಗೆ ಪೋದು ಉಳಿಯೋ ಟೈಮ್ ಎಲ್ಲರೂ ಬಂತು ಕೂಡಿಯಂತು ಅಮ್ಮಗೇರಿರ ಅಂಜೋಕ್ಕಳು ಬಂದು ತಳತು ಬಳಕಾಯ್ತು ಬಂತು ಹಿಂದಿಕ ನಂಗಳ ದೇವಡ ಈಗ ತಕೊಂಡ ಒಂದು 4 ಪಾಠ ಮಾಡಿತ್ತು ಇಲ್ಲಿ ಬಂತು ಎಲ್ಲರೂ ಕೂಡಿಯಂತು ಕಳಿ ಆಯ್ತು, ನಟ್ಟ ನಾಟಿನ ಪೊಲಿ ಆಯ್ತು, ಪುಳಿಯೋ ದಿನ ಶುಭ ದಿನ ಇಂದು ಬಂತು ಕೂಡಿತು. ಪೊಂಗೇರ ಒಕ್ಕಡ ಮಾಬಲ್ಯ ಹಣ್ಣು ಅವರ ಬೇಲ್ ಕದು ನಟ್ಟಿತ್ತು ಅದನ್ನ ಹಿಂದಿ ಇಡೀ ನಂಗಳ ಊರಿನ ನಾಡಿನ ದೇಶತನ ಆರೋಗ್ಯ ಕೊಡ್ತಿತ್ತು. ಒಂದು ಕಷ್ಟ ನಷ್ಟ ಕುಕ್ಕತ್ತೆ, ಮಳೆ ಮಂಜಿ ಎಲ್ಲ ಟೈಮಲ್ಲಿ ಬಂದಿತ್ತು. ನಲ್ಲದು ಮಾಡೋಣ ನೋಡಿತ್ತು ಈಶ್ವರ ಇಗುತ್ತಪ್ಪನ ಮೋಡಿಯವ ಇಲ್ಲಿ ಬಂತು ಕೂಡ್ನ ಹಿಂಗ ಎಂತ ಹಿಂಗೆ ತಪ್ಪು ಮಾಡಿತಿಕ್ಕು ತಪ್ಪುನ ಮಣ್ಣು ಚುಡೋಂಡು ನಣ್ಣಿಂಡು ಸ್ವಾಮಿನ ಕಟ್ಟಂಡು ಕಳಿ ಆಯ್ತು, ನಟ್ಟ ನಾಟಿನ ಪೊಲಿ ಆಯ್ತು, ನಂಗೆ ಕೊಟ್ಟವ ಕೊಜ್ಜವ ಬದಿತ್ತು ಬೋಡಿಯವ ಸ್ವಾಮಿ ಈಶ್ವರ.
ಅಭಿಷೇಕ ಕೊಡಗಿನಾದ್ಯಂತ ಹುತ್ತರಿ ಹಬ್ಬದ ಸಂಭ್ರಮ ಮನೆ ಮಾಡಿದ್ದು ಕೊಡಗಿನೆಲ್ಲೆಡೆ ಸುಗ್ಗಿ ಹಬ್ಬವನ್ನ ಬಹಳ ವಿಜೃಂಭಣೆಯಿಂದ ಆಚರಿಸಲಾಯಿತು. ಹಾಗೆ ಕೊಡಗು ಜಿಲ್ಲೆ ಸುಂಟಿಕೊಪ್ಪ ಸಮೀಪದ ಪನ್ಯದ ಮಾಗಲು ಐಲ್ಮನೆಯಲ್ಲೂ ಹುತ್ತರಿ ಹಬ್ಬವನ್ನು ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು. ಮಾಗಲು ಐನ್ಮನೆಯಲ್ಲಿ ಮೊದಲಿಗೆ ಮನೆಯವರು, ನೆಂಟರಿಷ್ಟರು ಹಾಗೂ ಊರಿನ ಮಂದಿಯೆಲ್ಲ ಸೇರಿ ಮೊದಲಿಗೆ 7:50 ನೆರೆ ಕಟ್ಟಿ ನಂತರ ಪಾಡಿ ಇಗ್ಗುತಪ್ಪ ದೇವಾಲಯದಲ್ಲಿ ಸಮಯ ನಿಗದಿಪಡಿಸಿದ 8:50 ಸಮಯದಲ್ಲಿ ಕದಿರು ಕೊಯ್ಯಲಾಯಿತು. ಮಾಗಲು ವಸಂತರವರ ಗದ್ದೆಯಲ್ಲಿ ಮಾಗಲು ರವೀಂದ್ರರವರು ಕದಿರನ್ನ ತೆಗೆದರು. ಬಳಿಕ ಸಮೀಪದ ಅಯ್ಯಪ್ಪ ದೇವರ ಸನ್ನಿಧಾನಕ್ಕೆ ಮೆರವಣಿಗೆ ಮೂಲಕ ತೆಗೆದುಕೊಂಡು ಹೋಗಿ ಅಯ್ಯಪ್ಪ ದೇವಸ್ಥಾನದಲ್ಲಿ ಪೂಜೆಯನ್ನು ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಎಲ್ಲರ ಬಾಯಿಯಲ್ಲಿ ಪೊಲಿ ಪೊಲಿಗೆ ದೇವ ಎಂಬ ಘೋಷವಾಕ್ಯ ಮೊಳಗಿತು. ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿದ ಬಳಿಕ ಧಾನ್ಯಲಕ್ಷ್ಮಿಯನ್ನು ಐನ್ಮನೆಗೆ ತಂದು ಇರಿಸಲಾಯಿತು. ನಂತರ ವಿವಿಧ ಉಪಕರಣಗಳಿಗೆ ಕದಿರನ್ನ ಕಟ್ಟುವ ಸಂಪ್ರದಾಯ ನೆರವೇರಿಸಲಾಯಿತು. ಗದ್ದೆಯಿಂದ ತಂದ ಧಾನ್ಯಲಕ್ಷ್ಮಿಯ ಹೊಸ ಅಕ್ಕಿಯ ಊಟೋಪಚಾರ ಮಾಡಲಾಯಿತು.
ಹುತ್ತರಿ ಹಬ್ಬದ ಸ್ಪೆಷಲ್ ಖಾದ್ಯಗಳಾದ ತಂಬಿಟ್ಟು, ಪಾಯಸ ಹಾಗೂ ಹುತ್ತರಿ ಗೆಣಸಿನ ಸಾರು ಸೇರಿದಂತೆ ಬಗೆ ಬಗೆಯ ಖಾದ್ಯಗಳನ್ನು ಉಣಬಡಿಸಲಾಯಿತು. ಹುತ್ತರಿ ಹಬ್ಬದ ಮತ್ತೊಂದು ವಿಶೇಷ ಅಂದರೆ ಅದು ಪಟಾಕಿ ಸಿಡಿಸೋದು. ಮಕ್ಕಳು, ಹಿರಿಯರು ಮತ್ತು ಎಲ್ಲರೂ ಕೂಡಿ ವಿವಿಧ ಬಗೆಯ ಪಟಾಕಿ ಸಿಡಿಸಿ ಹಬ್ಬಕ್ಕೆ ಮತ್ತಷ್ಟು ಮೆರುಗು ನೀಡಿದರು. ಹುತ್ತರಿ ಹಬ್ಬಕ್ಕೆ ಮನೆ ಮಂದಿ, ಊರಿನ ಮಂದಿ, ನೆಂಟರಿಷ್ಟರು, ಬಂಧು ಮಿತ್ರರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಸಾಕ್ಷಿಯಾದರು. ಕುಣಿತ ಕನ್ನಡ ಕಟ್ಟಿ ಕದಿರು ಕುಯ್ಯೋ ಹುತ್ತರಿ ಓಲಿ ಓಲಿ ಬಾ ಕೋಲಾಡನ್ನು ಬನ್ನಿ ಅಯ್ಯೆಲ್ಲ ಸೇರಿ ಸುಕ್ಕಿ ಕೋಲಾಡ ಬನ್ನಿ ಸುಕ್ಕಿ ಸುವಾಲೆ ಕುಣಿತ ಕನ್ನಡ ಕಟ್ಟಿ ಕದಿರು ಕುಯ್ಯೋ ಹುತ್ತರಿ ಓಲಿ ಓಲಿ ಬಾ. ಪುನರ್ ಪ್ರತಿಷ್ಠಾಪನೆ ಹಾಗೂ ನೇಮೋತ್ಸವ. ವಿರಾಜಪೇಟೆ ತಾಲೂಕಿನ ತೆರಮೆಮೊಟ್ಟೆಯ ಶ್ರೀ ಆದಿಶಕ್ತಿ ಮತ್ತು ಧರ್ಮದೈವ ಹಾಗೂ ಪಾಷಾಣಮೂರ್ತಿ ಪರಿವಾರ ದೈವಗಳ ಧರ್ಮಚಾವಡಿಯ ವತಿಯಿಂದ ಶ್ರೀ ಆದಿಶಕ್ತಿ ಧರ್ಮದೈವ ಮತ್ತು ಪರಿವಾರ ದೈವ ಪುನರ್ ಪ್ರತಿಷ್ಠಾಪನೆ ಹಾಗೂ ನೇಮೋತ್ಸವ ಮುಂದಿನ ಫೆಬ್ರವರಿ 6ರಿಂದ 9ರವರೆಗೆ ನಡೆಯಲಿದೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಶ್ರೀ ಆದಿಶಕ್ತಿ ಮತ್ತು ಧರ್ಮದೈವ ಹಾಗೂ ಪಾಷಾಣಮೂರ್ತಿ ಪರಿವಾರ ದೈವಗಳ ಧರ್ಮಚಾವಡಿಯ ಪ್ರಮುಖರ ಹಾಗೂ ದೈವ ಆರಾಧಕರಾದ ಹರೀಶ್ ಬಿಜೆ ತಮ್ಮ ತಂದೆ ದಿವಂಗತ ಜತ್ತಪ್ಪ ಪೂಜಾರಿ ಹಾಗೂ ತಾಯಿ ದಿವಂಗತ ಬಿಜೆ ಗುರುವಮ್ಮ ಅವರಿಂದ ಸುಮಾರು 55 ವರ್ಷಗಳಿಂದ ಆರಾಧನೆಗೊಳ್ಳುತ್ತಾ ಬಂದಿರುವ ದೈವ ಸನ್ನಿಧಿಯಲ್ಲಿ ಅವರ ತರುವಾಯ ಪೂಜಾ ಕಾರ್ಯಗಳು ಸ್ಥಗಿತಗೊಂಡಿತ್ತು. ಈ ಬಗ್ಗೆ ಅಷ್ಟಮಂಗಲ ಪ್ರಶ್ನೆಯಿಂದ ಕಂಡುಬಂದ ವಿಚಾರಗಳಂತೆ ಇದೀಗ ಸುಮಾರು 22 ಲಕ್ಷ ರೂಪಾಯಿ ವೆಚ್ಚದಲ್ಲಿ ದೈವಸ್ಥಾನಗಳನ್ನು ಜೀರ್ಣೋದ್ಧಾರ ಮಾಡಲಾಗಿದೆ ಎಂದರು. ಪುನರ್ ಪ್ರತಿಷ್ಠಾ ಕಾರ್ಯಗಳು ಕಾವಾಡಿಯ ಕಾನ ರಾಮಚಂದ್ರ ಭಟ್ ಅವರ ನೇತೃತ್ವದಲ್ಲಿ ನಡೆಯಲಿದೆ. ಫೆಬ್ರವರಿ 6ರಂದು ಸಂಜೆ 4 ಗಂಟೆಯಿಂದಲೇ ವಿವಿಧ ಧಾರ್ಮಿಕ ಕೈಂಕರ್ಯಗಳು ಹಾಗೂ ಹೋಮ ಹವನಗಳು ಆರಂಭವಾಗಲಿದೆ. ಫೆಬ್ರವರಿ 7ರಂದು ಬೆಳಗ್ಗೆ 6 ಗಂಟೆಗೆ ಗಣಪತಿ ಹೋಮ, ಚಂಡಿಕಾ ಹೋಮ, ಪ್ರತಿಷ್ಠಾ ಹೋಮ, ಬ್ರಹ್ಮಕಲಶ ಪ್ರತಿಷ್ಠೆ, 9 ಗಂಟೆ 55 ನಿಮಿಷದಿಂದ 10 ಗಂಟೆ 39ರ ಮೀನಲಗ್ನದಲ್ಲಿ ದೈವಗಳ ಬಿಂಬ ಪ್ರತಿಷ್ಠೆ, ಕಲಶಾಭಿಷೇಕ, ವೆಂಕಟರಮಣ ಪೂಜೆ, ಮಹಾಪೂಜೆ, ಪ್ರಸಾದ ವಿನಿಯೋಗ ನಡೆಯಲಿದೆ ಎಂದು ಮಾಹಿತಿ ನೀಡಿದರು. ಫೆಬ್ರವರಿ 8ರಂದು ಸಂಜೆ 6 ಗಂಟೆ 30 ನಿಮಿಷಕ್ಕೆ ದೈವದ ಭಂಡಾರ ಇಳಿಸುವುದು, ರಾತ್ರಿ 8 ಗಂಟೆಗೆ ಅನ್ನ ಸಂತರ್ಪಣೆ ನಡೆಯಲಿದೆ. 8:30 ಗಂಟೆಗೆ ಕಲಾಲ್ದ ಗುಳಿಗ ನೇಮೋತ್ಸವ, ಪೂಸಭೂತ ದೈವ, ವರ್ಣರ ಪಂಜುರ್ಲಿ, ಕುಪ್ಪೆ ಪಂಜುರ್ಲಿ, ಕಲ್ಲುರ್ಟಿ ಮತ್ತು ಕಲ್ಕುಡ, ಗೂಡು ಪಂಜುರ್ಲಿ, ಅಣ್ಣಪ್ಪ ಪಂಜುರ್ಲಿ, ಮಂತ್ರದೇವತೆ, ಮಂತ್ರವಾದಿ ಗುಳಿಗ, ಕೊರಗಜ್ಜ ದೈವದ ನೇಮ ನಡೆಯಲಿದೆ ಎಂದು ತಿಳಿಸಿದರು. ಫೆಬ್ರವರಿ 9ರಂದು ಸಂಜೆ 7 ಗಂಟೆಗೆ ದೈವದ ಭಂಡಾರ ಇಳಿಸುವುದು, ರಾತ್ರಿ 8 ಗಂಟೆಗೆ ಅನ್ನದಾನ, 9ಕ್ಕೆ ಪಾಷಾಣಮೂರ್ತಿ ದೈವದ ಹಾಗೂ ಅಂಗಾರ ಬಾಕುಡ ದೈವದ ನೇಮೋತ್ಸವ ನಡೆಯಲಿದೆ. ಉತ್ಸವಕ್ಕೆ ಧನ ಸಹಾಯ ಮಾಡಲು ಇಚ್ಛಿಸುವವರು 8073090533 ಈ ದೂರವಾಣಿ ಸಂಖ್ಯೆಯನ್ನು ಸಂಪರ್ಕಿಸಬಹುದು ಎಂದರು. ಸುದ್ದಿಗೋಷ್ಠಿಯಲ್ಲಿ ಕೊಡಗು ಜಿಲ್ಲಾ ದೈವಾರಾಧಕರು ಮತ್ತು ದೈವ ನರ್ತಕರ ಸಂಘದ ಸ್ಥಾಪಕ ಅಧ್ಯಕ್ಷರಾದ ಪಿಎಂ ರವಿ, ಅಧ್ಯಕ್ಷ ಸದಾಶಿವ ರೈ, ಶ್ರೀ ಆದಿಶಕ್ತಿ ಮತ್ತು ಧರ್ಮದೈವ ಹಾಗೂ ಪಾಷಾಣಮೂರ್ತಿ ಪರಿವಾರ ದೈವಗಳ ಧರ್ಮಚಾವಡಿಯ ಕಿಶೋರ್ ಬಿಎನ್ ಹಾಗೂ ಬಿಎಸ್ ಗಗನ್ ಉಪಸ್ಥಿತರಿದ್ದರು. ಕೊಡಗಿನ ಸಿದ್ದಾಪುರದಲ್ಲಿ ನೂತನವಾಗಿ ಶುಭಾರಂಭಗೊಂಡಿದೆ ಆಪಲ್ ಮಾರ್ಟ್ ಹೋಲ್ಸೇಲ್ ಅಂಡ್ ರಿಟೇಲ್ ಬೃಹತ್ ಮಳಿಗೆ. ನಮ್ಮಲ್ಲಿ ಎಲ್ಲಾ ರೀತಿಯ ದಿನಸಿ ಹಾಗೂ ದಿನಬಳಕೆಯ ಗೃಹೋಪಯೋಗಿ ವಸ್ತುಗಳು ಮತ್ತು ಎಲೆಕ್ಟ್ರಾನಿಕ್ ವಸ್ತುಗಳು ಹೋಲ್ಸೇಲ್ ಹಾಗೂ ರಿಟೇಲ್ ದರದಲ್ಲಿ ಲಭ್ಯವಿದೆ. ನಮ್ಮಲ್ಲಿ ಗರಿಷ್ಠ 500 ರೂಪಾಯಿ ಬೆಲೆ ಬಾಳುವ ಸಾಮಗ್ರಿ ಕೊಂಡುಕೊಂಡರೆ 2 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಫ್ರೀ ಹೋಮ್ ಡೆಲಿವರಿ ನೀಡಲಾಗುವುದು. ಅಲ್ಲದೆ ಗ್ರಾಹಕರಿಗೆ ಪ್ರಿವಿಲೈಜ್ಡ್ ಕಾರ್ಡ್ ಮತ್ತು ಗರಿಷ್ಠ 1,000 ಮೊತ್ತದ ಖರೀದಿಗೆ ಕೂಪನ್ ಮೂಲಕ ಬಂಪರ್ ಕೊಡುಗೆಗಳು. ಪ್ರಥಮ ಬಹುಮಾನ ಎಲ್ಇಡಿ ಟಿವಿ, ದ್ವಿತೀಯ ಬಹುಮಾನ ಮಿಕ್ಸರ್ ಗ್ರೈಂಡರ್ ಹಾಗೂ ತೃತೀಯ ಬಹುಮಾನವಾಗಿ 5 ಅದೃಷ್ಟವಂತ ಗ್ರಾಹಕರಿಗೆ ಟೀ ಕಪ್ ಸೆಟ್ಗಳನ್ನು ಪಡೆದುಕೊಳ್ಳುವ ಅವಕಾಶವಿದೆ. ಹಿಂದೆ ಭೇಟಿ ನೀಡಿ ಆಪಲ್ ಮಾರ್ಟ್, ಪೊಲೀಸ್ ಠಾಣೆ ಸಮೀಪ, ಸಿದ್ದಾಪುರ, ಕೊಡಗು. ಫೋನ್ 8296386629 9744722094. ಆಪಲ್ ಮಾರ್ಟ್, ಸಿದ್ದಾಪುರ. ಮಡಿಕೇರಿಯಲ್ಲಿ ನೂತನವಾಗಿ ಆರಂಭಗೊಂಡಿದೆ. ಕೇಶ ವಿನ್ಯಾಸದಲ್ಲಿ ಹೆಸರು ಗಳಿಸಿರುವ, ರಾಜ್ಯದ ಮೂಲೆ ಮೂಲೆಗಳಲ್ಲಿ ತನ್ನ ಶಾಖೆಗಳನ್ನು ಹೊಂದಿರುವ ಸುಸಜ್ಜಿತ ವಿಶಾಲವಾದ ಸಲೂನ್ ಈಗ ಮಡಿಕೇರಿಯ ಹಳೆ ಖಾಸಗಿ ಬಸ್ ನಿಲ್ದಾಣ ಸಮೀಪ ಇರುವ ಕೂರ್ಗ್ ಸೆಂಟರ್ ಶಾಪಿಂಗ್ ಮಾಲ್ನಲ್ಲಿ. ಶೇಡ್ಸ್ ಫ್ಯಾಮಿಲಿ ಸಲೂನ್, ಫಸ್ಟ್ ಫ್ಲೋರ್ ನಿಯರ್ ರಿಲಯನ್ಸ್ ಟ್ರೆಂಡ್ಸ್, ಕೂರ್ಗ್ ಸೆಂಟರ್ ಶಾಪಿಂಗ್ ಮಾಲ್, ಮಡಿಕೇರಿ. Get amazing deals and festive discounts. Advanced haircut and advanced facial.
6360153611. Shades Family Saloon, Madikeri. ಪ್ರೀತಿಯ ಸಂಕೇತ ಅಳಿಯದ ಸಂಬಂಧ ನಗುವಿನ ಸೌಂದರ್ಯ ಇದು ಸ್ನೇಹದ ಬಾಂಧವ್ಯ ಒಲವಿನ ಪ್ರತಿಧ್ವನಿ ತಂದಿದೆ ಸಂದಸ ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ. Mulia Jewels, creating happiness. Shining senses in your life. Desirable designs. Gives you treasured memory. Sharda Jewelers. ಕೊಡವ ಮುಸ್ಲಿಮರಿಂದ ಕಣ್ಣಂಗಾಲದಲ್ಲಿ ಪುತ್ತರಿ ಆಚರಣೆ. ಕೊಡವ ಮುಸ್ಲಿಂ ಅಸೋಸಿಯೇಷನ್ ವತಿಯಿಂದ ಪುತ್ತರಿ ಹಬ್ಬದ ಪ್ರಯುಕ್ತ ಸಾಂಪ್ರದಾಯಿಕ ಕದಿರು ತೆಗೆಯುವ ಕಾರ್ಯಕ್ರಮವನ್ನು ಶನಿವಾರ ರಾತ್ರಿ ನೂರಾರು ಕೊಡವ ಮುಸ್ಲಿಂ ಸಮುದಾಯದವರು ದಕ್ಷಿಣ ಕೊಡಗಿನ ಕಣ್ಣಂಗಾಲದಲ್ಲಿ ಅಲ್ಲಿನ ಮಂದಮಾಡ ಕುಟುಂಬಸ್ಥರ ಆತಿಥ್ಯದಲ್ಲಿ ಅದ್ದೂರಿಯಾಗಿ ಆಚರಿಸಿದರು. ರಾತ್ರಿ 8:40 ಸರಿಯಾಗಿ ಕಣ್ಣಂಗಾಲ ಗ್ರಾಮದ ಮಂದಮಾಡ ಎ ಮುನೀರ್ ಅವರ ಜಮ್ಮ ಗದ್ದೆಯಲ್ಲಿ ಸಾಂಪ್ರದಾಯಿಕ ಕದಿರು ತೆಗೆಯುವ ಕಾರ್ಯಕ್ರಮವನ್ನು ಕೆಎಂಎ ವತಿಯಿಂದ ಹಮ್ಮಿಕೊಳ್ಳಲಾಗಿತ್ತು. ಕೆಎಂಎ ಅಧ್ಯಕ್ಷರಾದ ದುದ್ದೆಯಂಡ ಎಚ್ ಸೂಫಿ ಹಾಜಿಯವರ ನೇತೃತ್ವದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಮಂದಮಾಡ ಕುಟುಂಬದ ತಲೆ ಮೂಪರಾಗಿರುವ ಹಸನ್ ಅವರು ಭತ್ತದ ತೆನೆಯನ್ನು ಕುಯ್ದು ನೆರೆದಿದ್ದವರಿಗೆಲ್ಲ ಹಂಚಿದರು. ಕಾರ್ಯಕ್ರಮದಲ್ಲಿ ಕೆಎಂಎಯ ಹಿರಿಯ ಉಪಾಧ್ಯಕ್ಷರಾದ ಡಾಕ್ಟರ್ ಜೊಯ್ಪೆರ ಎ ಕುഞ്ഞಬ್ದುಲ್ಲಾ, ಕೋಶಾಧಿಕಾರಿ ಹರಿಶ್ಚಂದ್ರ ಎ ಹಂಸ, ಪ್ರಧಾನ ಕಾರ್ಯದರ್ಶಿ ಈತಲ ತಂಡ ರಫೀಕ್ ತುಚಮಕೇರಿ, ಸಂಘಟನಾ ಕಾರ್ಯದರ್ಶಿ ಮೀತಲ ತಂಡ ಎಂ ಇಸ್ಮಾಯಿಲ್ ಸೇರಿದಂತೆ ಸಂಸ್ಥೆಯ ಆಡಳಿತ ಮಂಡಳಿ ಪದಾಧಿಕಾರಿಗಳು ಕೊಟ್ಟಮುಡಿ, ಕುಂಜಲ, ಎಡಪಾಲ, ಕಿಕ್ಕೆರೆ, ಕೊಂಡಂಗೇರಿ, ಗುಂಡಿಕೆರೆ, ಚಿಟ್ಟಡೆ, ಕೊಮ್ಮೆತ್ತೋಡು, ನಲ್ವತ್ತೊಕ್ಲು, ಅಂಬಟ್ಟಿ, ಚಿಮಿಚ್ಚಿಕುಂಡ್, ಬೇಗೂರು, ಕಾಟ್ರಕೊಲ್ಲಿ ಮೊದಲಾದ ಪ್ರದೇಶಗಳ ಸದಸ್ಯರು, ಕಣ್ಣಂಗಾಲದ ಹಲವಾರು ಗ್ರಾಮಸ್ಥರು ಮತ್ತು ಮಕ್ಕಳು ಪಾಲ್ಗೊಂಡಿದ್ದರು. ಇದಕ್ಕೂ ಮೊದಲು ನಡೆದ ಸಭಾ ಕಾರ್ಯಕ್ರಮದಲ್ಲಿ ಕೆಎಂಎ ಅಧ್ಯಕ್ಷರಾದ ದುದ್ದಿಯಂಡ ಎಚ್ ಸೂಫಿ ಹಾಜಿ ಮತ್ತು ಹಿರಿಯ ಉಪಾಧ್ಯಕ್ಷರಾದ ಡಾಕ್ಟರ್ ಜೊಯ್ಪರ ಎ ಕುഞ്ഞಬ್ದುಲ್ಲಾ ಅವರು ಮಾತನಾಡಿ, ಕೊಡವ ಮುಸ್ಲಿಮರ ಸಾಂಪ್ರದಾಯಿಕ ಆಚರಣೆಯನ್ನು ಮತ್ತು ಪದ್ಧತಿ ಪರಂಪರೆಯನ್ನು ಸಂರಕ್ಷಿಸಬೇಕಾದ ಅನಿವಾರ್ಯತೆ ಬಗ್ಗೆ ಒತ್ತಿ ಹೇಳಿದರು. ಕೆಎಂಎ ನಿರ್ದೇಶಕರಾದ ಮಂದಮಾಡ ಎ ಮುನೀರ್ ಕಾರ್ಯಕ್ರಮ ನಿರ್ವಹಿಸಿದರು. ಕದಿರು ತೆಗೆದ ಬಳಿಕ ಮಂದಮಾಡ ಐನ್ಮನೆ ಆವರಣದಲ್ಲಿ ಸಾಂಪ್ರದಾಯಿಕ ತಂಬಿಟ್ಟು, ಪುತ್ತರಿ ಗೆಣಸು, ಉಪಹಾರ ಮತ್ತು ಊಟೋಪಚಾರಗಳನ್ನು ವ್ಯವಸ್ಥೆ ಮಾಡಲಾಗಿತ್ತು. ಊಟದ ನಂತರ ಗದ್ದೆಯಿಂದ ತರಲಾದ ಕದಿರನ್ನು ತಮ್ಮ ತಮ್ಮ ಮನೆಗಳಿಗೆ ಕೊಂಡೊಯ್ಯಲಾಯಿತು. ഞങ്ങൾ പുതിയതായൊരു ആചാരോ വിചാരവുമല്ല. പണ്ട് കാലത്ത് തന്നെ ഞങ്ങളായി വരുന്നതിന് മുമ്പേ ഞങ്ങൾ ഉപ്പുമാരെല്ലാം കാണിച്ചു തന്ന് അതേ കണ്ടീഷൻ പ്രകാരം ഞങ്ങൾ ആക്കുന്നത്. പുതിയൊരു കൾച്ചറായിട്ടൊന്നും ആക്കുന്നതല്ല. അപ്പോൾ അൽഹംദുലില്ലാ ഞങ്ങൾ അയിൻമനൻ്റെ സ്വന്തമാണ് അയിൻമനൻ്റെ നമ്മളെ മൂത്താപ്പായ അവർക്ക് കത്തി ഇന്ന് ഏൽപ്പിക്കാൻ പോകുന്നുണ്ട്. ഇന്നത്തെ കൃഷിൻ്റെ ആദ്യമായ ഒരു കൊയ്ത്ത് നടത്താൻ വേണ്ടിയിട്ട്. അൽഹംദുലില്ലാ അല്ലാഹു സുബ്ഹാനഹു വ തആല ഈ പുഴയിലുള്ള ആൾക്കും ഈ നാട്ടുകാർക്കും ഈ മന്ദമട കുടുംബക്കാർക്കും നമ്മളിവിടെ വന്ന് കൂടിയ എല്ലാവർക്കും അൽഹംദുലില്ലാ അല്ലാഹു സുബ്ഹാനഹു വ തആല ആഫിയത്തുള്ള ആരോഗ്യവും ദീർഘായുസ്സും പ്രദാനം ചെയ്യുക. അങ്ങനത്തെ എല്ലാ കാര്യങ്ങളും രണ്ടാമത്തെ അതിൽ 50 കൊടുക്കുന്നുണ്ട്.
ಗಳಿಂದ ಎಲ್ಲರಿಗೆ ದಿಕ್ಕರು ದಿಕ್ಕರು രണ്ടാമത്തെ ഒരു മണ്ണിന് ചുറ്റും ഇന്ത്യത്തെ മണ്ണിൽ തിരുന്നത് ഫസ്റ്റ് മൊബൈൽ ബാക്കി പറയാം ബാക്കി വിചാരമൊന്നുമല്ല. പണ്ട് ഞങ്ങൾക്ക് അറിയുന്നതിനെക്കാട്ടി മുമ്പേ ഇത് നടന്നു വരുന്നത് പോലെ ഞങ്ങൾ നടത്തിക്കൊണ്ടുണ്ടായി. അത് ഈ കൊല്ലം ഭയങ്കര സന്തോഷം എന്നാൽ ഭയങ്കര സന്തോഷം തന്നെ. അത് നമ്മുടെ ഫാമിലിക്ക് വന്ന് കൂടിയ എല്ലാവർക്കും ഞങ്ങൾ പിന്നെ ഞങ്ങൾ ഈ കുടവ മാപ്പിള മാത്രമല്ല എല്ലാ സമൂഹത്തിലെ ആൾക്കാരും ഒന്നായിട്ട് ഞങ്ങൾ എല്ലാവരും ഹാപ്പിയായി ഇന്ന് ഞങ്ങൾ പുത്തരി ആഘോഷിച്ചിട്ടുണ്ട്. അതിന് വന്നുകൂടിയ നമ്മളെ KMന്റെ പ്രസിഡന്റായ സൂഫിയാജിക്കാക്കും അതേപോലെ നമ്മുടെ ഉപാധ്യക്ഷരായ നമ്മുടെ അബ്ദുള്ള ഡോക്ടറിനും അതുപോലെ നമ്മുടെ മന്ദമ്മയുടെ ഫാമിലിൻ്റെ ആളായ നമ്മുടെ കൂടെ പുറനാട്ടുകാരും നാട്ടുകാരും എല്ലാം വന്നിട്ടുണ്ട്. അതുപോലെ തന്നെ നമ്മുടെ KMന്റെ അധ്യക്ഷരായ സൂഫിയാജിക്കാണ് ഒന്ന് രണ്ട് വാക്ക് നമ്മുടെ നാട്ടിനെ പറ്റി പറയാൻ വേണ്ടിയിട്ട് ഞാൻ സ്വാഗതം ചെയ്യുന്നു. ಹ್ಯೂಮನ್ ರೈಟ್ಸ್ ಇಂಟರ್ನ್ಯಾಷನಲ್ ಫೆಡರೇಷನ್ನಿಂದ ಡಿಸೆಂಬರ್ 22ರಂದು ಮಡಿಕೇರಿಯಲ್ಲಿ ಗ್ರಾಮೀಣ ಕ್ರೀಡೋತ್ಸವ. ಗ್ರಾಮೀಣ ಕ್ರೀಡಾ ಸಂಸ್ಕೃತಿಯ ಪುನರುಜ್ಜೀವನಕ್ಕಾಗಿ 69ನೇ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಹ್ಯೂಮನ್ ರೈಟ್ಸ್ ಇಂಟರ್ನ್ಯಾಷನಲ್ ಫೆಡರೇಷನ್ ವತಿಯಿಂದ ವೀರನಾಡು ರಕ್ಷಣಾ ವೇದಿಕೆಯ ಸಹಯೋಗದಲ್ಲಿ ಡಿಸೆಂಬರ್ 22ರಂದು ನಗರದ ಗಾಂಧಿ ಮೈದಾನದಲ್ಲಿ ಗ್ರಾಮೀಣ ಕ್ರೀಡೋತ್ಸವ ನಡೆಯಲಿದೆ ಎಂದು ಫೆಡರೇಷನ್ನ ರಾಜ್ಯಾಧ್ಯಕ್ಷ ಹರೀಶ್ ಜಿ ಆಚಾರ್ಯ ತಿಳಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಂದು ಬೆಳಗ್ಗೆ 9:30 ಗಂಟೆಗೆ ಆರಂಭಗೊಳ್ಳುವ ಕ್ರೀಡೋತ್ಸವದಲ್ಲಿ ವಯೋಮಿತಿಯ ಭೇದವಿಲ್ಲದೆ ಕ್ರೀಡಾ ಚಟುವಟಿಕೆಗಳಲ್ಲಿ ಸಾರ್ವಜನಿಕರು ಪಾಲ್ಗೊಳ್ಳುವ ಮೂಲಕ ಮರೆತು ಹೋಗುತ್ತಿರುವ ಗ್ರಾಮೀಣ ಕ್ರೀಡೆಗಳಿಗೆ ಮರುಜೀವ ತುಂಬಬೇಕೆಂದು ಮನವಿ ಮಾಡಿದರು. ಕ್ರೀಡೋತ್ಸವದಲ್ಲಿ ಗೋಲಿ, ಬುಗುರಿ, ಲಗೋರಿ, ಚಕ್ರ ಗಾಡಿ ತಳ್ಳುವುದು, ಕ್ಯಾಟರ್ ಬಿಲ್ಲಿನಿಂದ ಕಲ್ಲು ಹೊಡೆಯುವುದು, ಕುಂಟೆ ಬಿಲ್ಲೆ ಮೊದಲಾದ ಗ್ರಾಮೀಣ ಆಟಗಳು ಸಂಜೆ 5 ಗಂಟೆವರೆಗೆ ನಡೆಯಲಿದೆ. ಇಂದಿನ ಯುವ ಸಮೂಹ ಮೊಬೈಲ್ ಪ್ರಭಾವಕ್ಕೆ ಸಿಲುಕಿ ಕ್ರೀಡಾ ಚಟುವಟಿಕೆಗಳಿಂದ ದೂರ ಸರಿದಿರುವುದಲ್ಲದೆ ಅವರಿಗೆ ಗ್ರಾಮೀಣ ಆಟೋಟಗಳ ಬಗ್ಗೆ ಮಾಹಿತಿಗಳಿಲ್ಲ. ಗ್ರಾಮೀಣ ಕ್ರೀಡೋತ್ಸವದ ಮೂಲಕ ನಮ್ಮ ಹಳೆಯ ಕ್ರೀಡೆಗಳನ್ನು ಅವರಿಗೆ ಪರಿಚಯಿಸುವ ಪ್ರಯತ್ನ ನಡೆಯಲಿದೆ. ತೆಂಗಿನಕಾಯಿಗೆ ಕಲ್ಲು ಹೊಡೆಯುವುದು ಸೇರಿದಂತೆ ಕೆಲ ಕ್ರೀಡಾ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವವರಿಗೆ ಅತ್ಯಂತ ಸಣ್ಣ ಮೊತ್ತದ ಪ್ರವೇಶ ಶುಲ್ಕವನ್ನು ನಿಗದಿಪಡಿಸಲಾಗಿದೆ ಎಂದು ಹರೀಶ್ ಜಿ ಆಚಾರ್ಯ ತಿಳಿಸಿದರು. ಕ್ರೀಡೋತ್ಸವ ನಂತರ ಸಂಜೆ 7 ಗಂಟೆಗೆ ನಗರದ ಕಾವೇರಿ ಕಲಾಕ್ಷೇತ್ರದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಸನ್ಮಾನ ಕಾರ್ಯಕ್ರಮ ನಡೆಯಲಿದೆ. ಹಿರಿಯ ಪೌರ ಕಾರ್ಮಿಕರು, ಶ್ರಮಿಕ ಬಂಧುಗಳು, ಸವಿತಾ ಸಮಾಜದವರು, ಕೃಷಿಕರು, ಮಾಜಿ ಸೈನಿಕರು, ಹಿರಿಯ ಆಟೋ, ಟ್ಯಾಕ್ಸಿ ಚಾಲಕರು ಹಾಗೂ ಮಾಧ್ಯಮ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದ ಹಿರಿಯರು ಸೇರಿದಂತೆ ವಿವಿಧ ಕ್ಷೇತ್ರಗಳ ಸಾಧಕರನ್ನು ಸನ್ಮಾನಿಸಿ ಗೌರವಿಸಲಾಗುವುದು ಎಂದು ಫೆಡರೇಷನ್ ರಾಜ್ಯಾಧ್ಯಕ್ಷ ಹರೀಶ್ ಆಚಾರ್ಯ ಹೇಳಿದರು. ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವವರು ಕನ್ನಡಕ್ಕೆ ಸಂಬಂಧಪಟ್ಟ ಕನ್ನಡದ ಹಾಡುಗಳು, ನೃತ್ಯಗಳನ್ನು ಪ್ರದರ್ಶಿಸಬೇಕು. ಆಟೋಗಳು ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವವರು ಹೆಚ್ಚಿನ ಮಾಹಿತಿಗಾಗಿ 7338547897 9164857163 8088569430 ಈ ದೂರವಾಣಿ ಸಂಖ್ಯೆಗಳನ್ನು ಸಂಪರ್ಕಿಸಬಹುದೆಂದು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಹ್ಯೂಮನ್ ರೈಟ್ಸ್ ಇಂಟರ್ನ್ಯಾಷನಲ್ ಫೆಡರೇಷನ್ ಉಪಾಧ್ಯಕ್ಷರಾದ ಪಳಂಗಂಡ ಈಶ್ವರ್, ಕಾರ್ಯದರ್ಶಿ ಆರ್ ಲಕ್ಷ್ಮಣ್, ಸದಸ್ಯರುಗಳಾದ ಎಯು ಪುಣಚ್ಚ ಹಾಗೂ ಎಎ ಪೆಮ್ಮಯ್ಯ ಉಪಸ್ಥಿತರಿದ್ದರು. ಸಾರ್ವಜನಿಕರು ಎಲ್ಲರೂ ಸೇರಿಕೊಂಡು ಕನ್ನಡದ ಮತ್ತು ಕ್ರೀಡಾ ಅಭಿಮಾನಿಗಳು, ಕನ್ನಡಾಭಿಮಾನಿಗಳು ಮತ್ತು ಸೇವೆಗೆ ಅಭಿಮಾನ ಇರುವಂತ ಎಲ್ಲ ಸಂಘ ಸಂಸ್ಥೆಗಳು ಎಲ್ಲರಿಗೂ ನಾವು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೀವಿ. ಇದರಲ್ಲಿ ವಯಸ್ಸಾದ ಆಟೋ ಚಾಲಕರು, ಟ್ಯಾಕ್ಸಿ ಚಾಲಕರು ಇವರಿಗೆಲ್ಲರಿಗೂ ಸನ್ಮಾನಗಳನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ನಮಗೆ ತಮ್ಮ ಸಹಕಾರಗಳು ಬೇಕು. ತಾವುಗಳು ಕೂಡ ನೀವು ಫೋನ್ ಮಾಡಿ ರಿಜಿಸ್ಟರ್ ಮಾಡ್ಕೋಬೇಕು ಅನ್ನೋದನ್ನು ನಾವು ಹೇಳ್ತೀವಿ. ಹಾಗಾಗಿ ಅದಕ್ಕೆ ಎಲ್ಲರೂ ಸಹಕಾರಗಳನ್ನು ನೀಡಿ
ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕನ್ನಡಕ್ಕೆ ಸಂಬಂಧಪಟ್ಟಿದ್ದು ಮಕ್ಕಳಾಗಲಿ ದೊಡ್ಡವರಾಗಲಿ ಯಾರು ಬೇಕಿದ್ರು ಕೊಟ್ಟರು ನಾವು ಸ್ವಾಗತವನ್ನು ಬಯಸ್ತೀವಿ. ಎಲ್ಲರೂ ಬಂದು ಈ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಿಕೊಡ್ಬೇಕು. ಜೊತೆಯಲ್ಲಿ ಆದಷ್ಟು ಕೆಲವು ಕಡೆಯಿಂದ ಈಗ ನಾವು ಹೋಟೆಲ್ನಲ್ಲಿ ಗ್ಲಾಸ್ ತೊಳೆದು ಅವರೊಬ್ಬರು ಹೋಟೆಲ್ ಇಟ್ಟವರಿಗೆ ಕೂಡ ಸನ್ಮಾನಗಳನ್ನು ಮಾಡ್ತಾ ಇದ್ದೀವಿ. ಬುಟ್ಟಿ ಹೆಣಿಯುವವರು ಅವರು ಇವರು ಅಂತ ಹೇಳ್ಕೊಂಡು ಎಲ್ಲ ಬೈ ಚಾನ್ಸ್ ನಮಗೆ ಯಾರಾದರೂ ಬಿಟ್ಟು ಹೋಗಿದ್ರೆ ಅವುಗಳು ಮೈಸೂರು ಗೌಡ ಸಮಾಜದಲ್ಲಿ ಸಂಭ್ರಮದ ಹುತ್ತರಿ ಹಬ್ಬ ಆಚರಣೆ. ಮೈಸೂರು ಗೌಡ ಸಮಾಜದಲ್ಲಿ ಕೊಡಗಿನ ಸಾಂಪ್ರದಾಯಿಕ ಸುಗ್ಗಿ ಹಬ್ಬ ಹುತ್ತರಿ ಹಬ್ಬವನ್ನು ಶನಿವಾರ ರಾತ್ರಿ ಸಾಂಪ್ರದಾಯಿಕವಾಗಿ ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು. ಕಿಕ್ಕಿರಿದು ನೆರೆದಿದ್ದ ಸಭಾಂಗಣದಲ್ಲಿ ಸಮುದಾಯ ಬಂಧುಗಳಿಗೆ ಸಮಾಜದ ಪದಾಧಿಕಾರಿಗಳು ನೆರೆ ಮತ್ತು ಕದಿರು ವಿತರಿಸಿದರು. ಇದಕ್ಕೂ ಮೊದಲು ಸಂಜೆ 6 ಗಂಟೆಯಿಂದಲೇ ಕಾರ್ಯಕ್ರಮಕ್ಕೆ ಆಗಮಿಸಿದ ಪ್ರತಿಯೊಬ್ಬರಿಗೂ ತಂಬಿಟ್ಟು ಪ್ರಸಾದ ವಿತರಿಸಲಾಯಿತು. ನಂತರ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭರತನಾಟ್ಯ, ಸುಗ್ಗಿ ಕುಣಿತ, ಹುತ್ತರಿ ಹಾಡು ಮೊದಲಾದವು ಗಮನ ಸೆಳೆದವು. ರಾತ್ರಿ 8:50 ಸಮಾಜದ ಅಧ್ಯಕ್ಷ ಕೊಂಬಾರನ ಬಸಪ್ಪ ಹಾಗೂ ಚೆರಿಯಮನೆ ಉಮೇಶ್ ಅವರ ನೇತೃತ್ವದಲ್ಲಿ ಕದಿರು ತೆರೆಯಲಾಯಿತು. ಈ ಸಂದರ್ಭದಲ್ಲಿ ನೆರೆದ ಜನರು ಪೊಲಿಗೆ ಬಾ ಎಂದು ಘೋಷಣೆಯೊಂದಿಗೆ ಸಿಡಿಮದ್ದು ಸಿಡಿಸಿ ಸಂಭ್ರಮಿಸಿದರು. ಕಾರ್ಯಕ್ರಮದಲ್ಲಿ ಸಮಾಜದ ಪದಾಧಿಕಾರಿಗಳಾದ ಕುದುಪಜೆ ಚಂದ್ರಶೇಖರ್, ಪೊನ್ನೆಟ್ಟಿ ನಂದ, ನಡುಮನೆ ಚಂಗಪ್ಪ, ನಡುಬೆಟ್ಟಿ ಲಕ್ಷ್ಮಣ, ನಿರ್ದೇಶಕರಾದ ಪಟ್ಟಣ ಶಿವಕುಮಾರ್, ಕೊಂಬಾರನ ಸುಬ್ಬಯ್ಯ, ಹೊಸೂರು ರಾಘವಯ್ಯ, ಕುಂಟುಪುನಿ ರಮೇಶ್, ಪಾಣತಲೆ ವಸಂತ, ತೋಟಂಬೈಲು ಇಂದಿರಾ, ಕುಂಟುಪುನಿ ಶೀಲಾ, ಸಮಾಜದ ಮಾಜಿ ಅಧ್ಯಕ್ಷರಾದ ತೋಟಂಬೈಲ್ ಮನೋಹರ್, ಕುದುಪಜೆ ಕುಶಲಪ್ಪ, ಮಾಜಿ ಸೈನಿಕ ಸಂಘದ ಅಧ್ಯಕ್ಷ ಚಂಡಿರ ಬಸಪ್ಪ, ಹುಟ್ಗಳಿ ಗೌಡ ಸಂಘದ ಅಧ್ಯಕ್ಷ ಪೊನ್ನಚನ ಅಪ್ಪಯ್ಯ, ಕೊಡಗೌಡ ಮಹಿಳಾ ಸಮಾಜದ ಅಧ್ಯಕ್ಷೆ ನಡುಬೆಟ್ಟಿ ಗೀತಾ ಮೊದಲಾದವರು ಉಪಸ್ಥಿತರಿದ್ದರು. ಪಾದಾರವಿಂದಕ್ಕೆ ಗೋವಿಂದ, ನಮ್ಮನ ಪಾದಾರವಿಂದಕ್ಕೆ ಗೋವಿಂದ, ಗೋವಿಂದ ಗೋವಿಂದಾನ ಗೋವಿಂದ, ಬಲಿ 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 ಬಲಿಯೇ.
ನಮ್ಮ ಸ್ಕೈ ಗೋಲ್ಡನ್ ಡೈಮಂಡ್ ವತಿಯಿಂದ ಸರ್ವರಿಗೂ ದಸರಾ ಹಬ್ಬದ ಶುಭಾಶಯಗಳು. ಕೊಡಗಿನ ಸಿದ್ದಾಪುರದಲ್ಲಿ ನೂತನವಾಗಿ ಶುಭಾರಂಭಗೊಂಡಿದೆ ಆಪಲ್ ಮಾರ್ಟ್ ಹೋಲ್ಸೇಲ್ ಅಂಡ್ ರಿಟೇಲ್ ಬೃಹತ್ ಮಳಿಗೆ. ನಮ್ಮಲ್ಲಿ ಎಲ್ಲಾ ರೀತಿಯ ದಿನಸಿ ಹಾಗೂ ದಿನಬಳಕೆಯ ಗೃಹೋಪಯೋಗಿ ವಸ್ತುಗಳು ಮತ್ತು ಎಲೆಕ್ಟ್ರಾನಿಕ್ ವಸ್ತುಗಳು ಹೋಲ್ಸೇಲ್ ಹಾಗೂ ರಿಟೇಲ್ ದರದಲ್ಲಿ ಲಭ್ಯವಿದೆ. ನಮ್ಮಲ್ಲಿ ಗರಿಷ್ಠ 500 ರೂಪಾಯಿ ಬೆಲೆ ಬಾಳುವ ಸಾಮಗ್ರಿ ಕೊಂಡುಕೊಂಡರೆ 2 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಫ್ರೀ ಹೋಮ್ ಡೆಲಿವರಿ ನೀಡಲಾಗುವುದು. ಅಲ್ಲದೆ ಗ್ರಾಹಕರಿಗೆ ಪ್ರಿವಿಲೈಜ್ಡ್ ಕಾರ್ಡ್ ಮತ್ತು ಗರಿಷ್ಠ 1,000 ಮೊತ್ತದ ಖರೀದಿಗೆ ಕೂಪನ್ ಮೂಲಕ ಬಂಪರ್ ಕೊಡುಗೆಗಳು. ಪ್ರಥಮ ಬಹುಮಾನ ಎಲ್ಇಡಿ ಟಿವಿ, ದ್ವಿತೀಯ ಬಹುಮಾನ ಮಿಕ್ಸರ್ ಗ್ರೈಂಡರ್ ಹಾಗೂ ತೃತೀಯ ಬಹುಮಾನವಾಗಿ 5 ಅದೃಷ್ಟವಂತ ಗ್ರಾಹಕರಿಗೆ ಟೀ ಕಪ್ ಸೆಟ್ಗಳನ್ನು ಪಡೆದುಕೊಳ್ಳುವ ಅವಕಾಶವಿದೆ. ಹಿಂದೆ ಭೇಟಿ ನೀಡಿ ಆಪಲ್ ಮಾರ್ಟ್ ಪೊಲೀಸ್ ಠಾಣೆ ಸಮೀಪ ಸಿದ್ದಾಪುರ, ಕೊಡಗು. ಫೋನ್ 8296386629 9744722094. ಆಪಲ್ ಮಾರ್ಟ್ ಸಿದ್ದಾಪುರ. ಸೌಹಾರ್ದತೆಗೆ ಸಾಮರಸ್ಯಕ್ಕೆ ಸಾಕ್ಷಿಯಾದ ಹುತ್ತರಿ ಹಬ್ಬ. ಕೊಡಗಿನ ಸುಗ್ಗಿಯ ಹಬ್ಬಕ್ಕೆ ಹಳೆ ತಾಲೂಕಿನಲ್ಲಿ ಮುಸ್ಲಿಂ ಬಾಂಧವರು ಆಗಮಿಸಿ ಹಬ್ಬದಲ್ಲಿ ಪಾಲ್ಗೊಂಡು ಸಂಭ್ರಮಿಸಿದರು. ಪ್ರತಿ ವರ್ಷ ಇಲ್ಲಿನ ಬೊಪ್ಪೆರ ಕಾವೇರಪ್ಪನವರು ಮತ್ತು ಅವರ ಮಗ ಜಯ ಉತ್ತಪ್ಪನವರು ತಮ್ಮ ಮನೆಯಲ್ಲಿ ಹುತ್ತರಿ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸುತ್ತಾ ಬರುತ್ತಿದ್ದು, ಇಲ್ಲಿನ ಮುಸ್ಲಿಂ ಜನಾಂಗದವರು ಇವರ ಮನೆಗೆ ತೆರಳಿ ಹಬ್ಬದಲ್ಲಿ ಪಾಲ್ಗೊಳ್ಳುತ್ತಿದ್ದು, ಇಲ್ಲಿ ಜಾತಿ ಮತ ಧರ್ಮ ಕಂಡುಬರಲಿಲ್ಲ. ಬದಲಾಗಿ ಎಲ್ಲರೂ ಸಹೋದರರಂತೆ ಇದು ನಮ್ಮ ಮನೆಯ ಹಬ್ಬ ಎಂಬಂತೆ ಹಬ್ಬದಲ್ಲಿ ಪಾಲ್ಗೊಂಡರು. ಎಲ್ಲರ ಆಗಮನದ ನಂತರ ನೆರೆ ಕಟ್ಟಿ ಕದಿರು ತೆಗೆದು ಪ್ರಸಾದವನ್ನು ಸ್ವೀಕರಿಸಿ ಊಟೋಪಚಾರದೊಂದಿಗೆ ಹಬ್ಬವನ್ನು ಆಚರಿಸಿ ಸಂಭ್ರಮಿಸಿದರು. ಈ ಸಮಯದಲ್ಲಿ ಪಟಾಕಿಗಳ ಆರ್ಭಟ ಮುಗಿಲಿಗೇರಿತು. ಈ ಸಂದರ್ಭ ಮಾತನಾಡಿದ ಹಿರಿಯ ಬೊಪ್ಪೆರ ಕಾವೇರಪ್ಪನವರು, ನಾವು ಪ್ರತಿ ವರ್ಷವೂ ಹುತ್ತರಿ ಹಬ್ಬವನ್ನು ಆಚರಿಸುತ್ತಾ ಬರುತ್ತಿದ್ದು, ನಮ್ಮ ನೆರೆಯವರಾದ ಮುಸ್ಲಿಂ ಬಾಂಧವರು ಪ್ರತಿ ವರ್ಷವೂ ನಮ್ಮ ಮನೆಗೆ ಬಂದು ಹಬ್ಬದಲ್ಲಿ ಪಾಲ್ಗೊಳ್ಳುತ್ತಾರೆ. ನಾವೆಲ್ಲರೂ ಸಹೋದರರಂತೆ ಅವರನ್ನು ಬರಮಾಡಿಕೊಂಡು ಹಬ್ಬವನ್ನು ಆಚರಿಸುತ್ತೇವೆ. ಇದು ನಮಗೆ ಸಂತೋಷವನ್ನುಂಟು ಮಾಡಿದೆ ಎಂದರು. ಹಳೆ ತಾಲೂಕಿನ ಜಮಾಯತ್ ಮಾಜಿ ಅಧ್ಯಕ್ಷ ಮೊಹಮ್ಮದ್ ಆಲಿ ಮಾತನಾಡಿ, ಬೊಪ್ಪೆರ ಕಾವೇರಪ್ಪನವರ ಮನೆಗೆ ನಮಗೆಲ್ಲ ಐನ್ ಮನೆ ಇದ್ದಂತೆ. ಅವರ ಮನೆಯಲ್ಲಿ ಸುಮಾರು 35 ವರ್ಷಗಳಿಂದ ಊರವರೆಲ್ಲ ಸೇರಿ ಹುತ್ತರಿ ಹಬ್ಬವನ್ನು ಸೌಹಾರ್ದತೆಯಾಗಿ ಆಚರಿಸುತ್ತಿದ್ದೇವೆ ಎಂದರು. ಈಶ್ವರ ನಾವು ನಮ್ಮ ಹುತ್ತರಿ ಹಬ್ಬವನ್ನು ಆಚರಿಸ್ತಾ ಇವೆ. ನನ್ನ ಮನೆಯವರು ಎಲ್ಲರೂ ನನ್ನಲ್ಲಿ ಜಾತಿ 18 ಜಾತಿಗಳು ನಾವು ಜೊತೆಯಲ್ಲಿದ್ದೇವೆ. ಹೋಗಿ ಗದ್ದೆಗೆ ಹೋಗಿ ಕದುರು ತೆಗೆದು ಇದು ಇವತ್ತು ನಿನ್ನೆದಲ್ಲ, 1960ನೇ ಇಸ್ವಿಯಿಂದ ನಾನು ಈ ವ್ಯವಸ್ಥೆ ಕೊಡ್ತಾ ಇದ್ದಾರೆ. ನಾವು ದೇವರ ದಯದಿಂದ ಬಹಳ ಚೆನ್ನಾಗಿ ನಾವು ಕಾರ್ಯ ನಡೆಸ್ತಾ ಇದ್ದೇವೆ. ಆದ್ದರಿಂದ ಅಲ್ಲಿಗೆ ಬಂದು ಇಲ್ಲಿ ಕಾಲಿಟ್ಟವರು ಪ್ರತಿಯೊಬ್ಬರಿಗೂ ದೇವರು ಒಳ್ಳೇದು ಮಾಡಲಿ ಅಂತೇಳಿ ನಾನು ಆ ಈಶ್ವರ ಗೀತಪ್ಪ ದೇವರನ್ನು ಬೇಡಿ ಎರಡು തട്ടുകുട്ടിലത്തെ പത്തങ്ങടിച്ചു ബിത്തുകൊളയ്ക്കു കട്ടിലത്തേക്കു തൊട്ടു കുഞ്ഞിക്കു ഒന്ന് തൊട്ട് 100 ഈ മനയ്ക്ക് കാലെടുത്ത് വെച്ച് പ്രത്യേക
ಸುಖಮುಖ ತರಡು ನಿಂದ ದೇವ ಈಶ್ವರಕ್ಕೆ ತಗೊಂಡು ಈಗ ಕೂದಲಿಯೋ ಇದನ್ನು ಕಾಪಾಡು. ವರ್ಷ ಪ್ರತಿ ಇವರ ಬೊಪ್ಪರ ಕಾಗಡಪ್ಪನವರ ಮನೆಯಲ್ಲಿ ನಾವು ಹುತ್ತರಿ ಹಬ್ಬವನ್ನು ಆಚರಿಸ್ತೇವೆ. ಎಲ್ಲರೂ ಸೇರಿ ನಮ್ಮ ಊರವರೆಲ್ಲ ಬಂದು ಸೇರ್ತಾರೆ. ನನ್ನ ಹೆಸರು ಮೊಹಮ್ಮದ್ ಅಲಿ. ನಾನು ಇಲ್ಲಿ ಹಳೆ ತಾಲೂಕು ನಿವಾಸ. ಹಳ್ಳಿದು ಜಮಾಯತ್ ಪ್ರೆಸಿಡೆಂಟ್ ಆಗಿದ್ದೆ. ನಾವೆಲ್ಲ ಸೇರಿ ನಾವು ಇಲ್ಲಿ ವರ್ಷವೂ ಈಗ ಇದೇ ರೀತಿ ಎಲ್ಲ ಊರಿನವರೆಲ್ಲ ಸೇರಿ ನಾವು ಇಲ್ಲಿ ನಮ್ಮ ಐನ್ಮನೆಯ ಥರ ನಾವು ಇಲ್ಲೆಲ್ಲ ಸೇರ್ತೇವೆ. ಇಲ್ಲಿ ಸೇರಿ ನಾವು ಹುತ್ತರಿ ಹಬ್ಬವನ್ನು ಆಚರಿಸ್ತೇವೆ. ನಾವು ವರ್ಷ ಪ್ರತಿ ಇದೇ ಥರ ನಾವು ಹಬ್ಬ ಆಚರಿಸ್ತೇವೆ. ಒಂದು 100 ಜನ ಸೇರ್ತೇವೆ. 100 ಜನ ಸೇರಿ ಗದ್ದೆ ಹೋಗಿ ಕದಿರೆಲ್ಲ ತಂದು ಊಟ ಉಪಚಾರ ಎಲ್ಲ ಮುಗಿಸಿ ಅವರವರ ಮನೆ ಕದಿರ್ಕೊಂಡು ಹೋಗ್ತೀವಿ. ಅದರಿಂದ ಯಾವಾಗಲೂ ನಾವು ಇದನ್ನು ನಡೆಸ್ತಾ ಹೋಗ್ತೀವಿ. ಶ್ರೀ ಮುತ್ತಪ್ಪ ಮಲಯಾಳಿ ಸಮಾಜದಿಂದ ಫ್ರೀಜರ್ ಲೋಕಾರ್ಪಣೆ. ಸಂಘದ ಸದಸ್ಯರಿಂದ ದೇಣಿಗೆ ಸಂಗ್ರಹಿಸಿ ಫ್ರೀಜರ್ ಖರೀದಿ. ಸಂಘ ಸಂಸ್ಥೆಗಳು ತನ್ನ ಸಮುದಾಯ ಬಾಂಧವರ ಏಳಿಗೆಗಳನ್ನು ಗ್ರಹಿಸಿ ಸಮುದಾಯದೊಂದಿಗೆ ಸಾಮಾಜಿಕ ಕಳಕಳಿಯೊಂದಿಗೆ ಸೇವೆಗೆ ಅಣಿಯಾಗುತ್ತಿರುವುದು ಸಮಾಜದ ದೃಷ್ಟಿಯಲ್ಲಿ ಉತ್ತಮ ಬೆಳವಣಿಗೆಯಾಗಿದೆ. ಈ ನಿಟ್ಟಿನಲ್ಲಿ ಶ್ರೀ ಮುತ್ತಪ್ಪ ಮಲಯಾಳಿ ಸಮಾಜವು ಇಂದು ಮೃತದೇಹಗಳನ್ನು ಕೆಲವು ದಿನಗಳ ಕಾಲ ಕಾಯ್ದಿರಿಸಲು ಫ್ರೀಜರ್ ಅನ್ನು ಲೋಕಾರ್ಪಣೆಗೊಳಿಸಿದರು. ಶ್ರೀ ಮುತ್ತಪ್ಪ ಮಲಯಾಳಿ ಸಮಾಜ ಮೀನುಪೇಟೆ ವತಿಯಿಂದ ನಗರದ ಮಲಬಾರ್ ರಸ್ತೆಯಲ್ಲಿರುವ ಶ್ರೀ ಚೈತನ್ಯ ಮಠಪುರ ಮುತ್ತಪ್ಪನ್ ದೇವಾಲಯದ ಆವರಣದಲ್ಲಿ ಕರೆಯಲಾಗಿದ್ದ ಪತ್ರಿಕಾಗೋಷ್ಠಿ ಮತ್ತು ಫ್ರೀಜರ್ ಲೋಕಾರ್ಪಣೆ ಕಾರ್ಯಕ್ರಮ ನಡೆಯಿತು. ನಂತರ ಮಾತನಾಡಿದ ಶ್ರೀ ಮುತ್ತಪ್ಪ ಮಲಯಾಳಿ ಸಮಾಜದ ಅಧ್ಯಕ್ಷರಾದ ಪಿಜಿ ಸುಮೇಶ್ ಅವರು, ಸಂಘವು ಜನಾಂಗ ಬಾಂಧವರಿಗೆ ಮರಣ ನಿಧಿ, ಮನೆ ನಿರ್ಮಾಣ, ಸಾಂಸ್ಕೃತಿಕ, ಕೊರೋನಾ ಸಂದರ್ಭದಲ್ಲಿ ಪಡಿತರ ಕಿಟ್ ಸೇರಿದಂತೆ ಅನೇಕ ಕಾರ್ಯಕ್ರಮಗಳ ಆಯೋಜನೆ, ಕ್ರೀಡಾ ಕಾರ್ಯಕ್ರಮ, ಜನಾಂಗ ಕಲ್ಯಾಣ ಹಾಗೂ ಲೋಕ ಕಲ್ಯಾಣದ ಹಿತದೃಷ್ಟಿಯಿಂದ ಜನಪರ ಸೇವೆಗಳನ್ನು ಸುಮಾರು 16 ವರ್ಷಗಳಿಂದ ನಡೆಸಿಕೊಂಡು ಬರುತ್ತಿದೆ. ಇದೀಗ ಸಂಘದ ಸದಸ್ಯರಿಗೆ ದೇಣಿಗೆಯನ್ನು ಪಡೆದು ಶವವನ್ನು ಹೆಚ್ಚು ದಿನಗಳ ಕಾಲ ಕಾಯ್ದಿರಿಸಲು 1 ಲಕ್ಷದ ವೆಚ್ಚದಲ್ಲಿ ಫ್ರೀಜರ್ ಅನ್ನು ಖರೀದಿಸಿ ಸಾರ್ವಜನಿಕವಾಗಿ ಲೋಕಾರ್ಪಣೆ ಮಾಡಿರುತ್ತೇವೆ. ಇನ್ನು ಮುಂದೆಯೂ ಜನಪರ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತದೆ ಎಂದು ಹೇಳಿದರು. ಶ್ರೀ ಮುತ್ತಪ್ಪ ಮಲಯಾಳಿ ಸಮಾಜದ ಕಾರ್ಯದರ್ಶಿ ಸಿಆರ್ ಬಾಬು ಮಾತನಾಡಿ, ಸಂಸ್ಥೆಯು ಸತತ 16 ವರ್ಷಗಳಿಂದ ಜನಾಂಗ ಬಾಂಧವರ ಅಭಿವೃದ್ಧಿಗಾಗಿ ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬಂದಿದೆ. ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಶವ ಸಂಸ್ಕಾರಕ್ಕೆ ಬೇಕಾಗಿರುವ ವಿವಿಧ ಸಲಕರಣೆಗಳನ್ನು ಖರೀದಿಸಿ ಸೇವೆಯನ್ನು ಒದಗಿಸುತ್ತಿದೆ. ಅದರಂತೆ ಫ್ರೀಜರ್ ಅನ್ನು ಖರೀದಿಸಿ ಸೇವೆಗೆ ಮುಂದಾಗಿದೆ. ಫ್ರೀಜರ್ ಪಡೆದುಕೊಂಡವರು ನಿಗದಿಪಡಿಸಿರುವ ಹಣವನ್ನು ನೀಡಬೇಕಾಗಿದೆ. ಅಂದರೆ ನಿರ್ವಹಣೆ ಹಣವಾಗಿದೆ. ಸಂಘದ ಸದಸ್ಯರಿಗೆ ಈ ವ್ಯವಸ್ಥೆ ಉಚಿತವಾಗಿದ್ದು ತುರ್ತು ಪರಿಸ್ಥಿತಿಯಲ್ಲಿ ಉಚಿತವಾಗಿ ನೀಡಲಾಗುವುದು ಎಂದು ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಶ್ರೀ ಮುತ್ತಪ್ಪ ಮಲಯಾಳಿ ಸಮಾಜದ ಗೌರವಾಧ್ಯಕ್ಷರಾದ ಪದ್ಮನಾಭ, ಉಪಾಧ್ಯಕ್ಷರಾದ ಸಜೀವನ್, ಕಾರ್ಯದರ್ಶಿ ಸದಸ್ಯರಾದ ಮುರಳಿ, ಪಿಡಿ ಸುರೇಶ್, ವಿಬಿ ಪ್ರಸಾದ್, ಎಎ ರಾಜನ್ ಮತ್ತು ಚಂದ್ರಪ್ರಕಾಶ್ ಪಿಎಂ ಉಪಸ್ಥಿತರಿದ್ದರು. 16ನೇ ವರ್ಷದವರೆಗೆ ನಾವು ಹಲವು ಕಾರ್ಯಕ್ರಮ ನಾವು ಅಂದ್ಕೊಂಡು ಬಂದಿದ್ದೇವೆ. 17ನೇ ವರ್ಷದ ಕಳೆದ ಸಲ 16ನೇ ವರ್ಷದ ವೇದಿಕೆಯಲ್ಲಿ ನಾವು ಈ ಒಂದು ಕಾರ್ಯಕ್ರಮ ಅಂದರೆ ನಾವು ಬೇಕಾದಂಥ ಒಂದು ವೇದಿಕೆ ಮೇಲೆ ನಾವು ಅದನ್ನು ಅನೌನ್ಸ್ ಮಾಡಿದ್ದೀವಿ. ಅದೇ ರೀತಿಯಲ್ಲಿ ನಮ್ಮ ಎಲ್ಲ ಸಹ ಕೈ ಜೋಡಿಸಿ ಹೊರಗೆ ನಾವು ವ್ಯವಸ್ಥೆ ಪಡೆದಿರೋದಿಲ್ಲ. ನಾವು ಎಲ್ಲ ಸದಸ್ಯರುಗಳಿಂದ ಕೈಯಲ್ಲಿ ಆಗುವಂಥ ಹಣವನ್ನು ಸಂಗ್ರಹಿಸಿ ಈ ಒಂದು ಫ್ರೀಜರ್ ನಾವು ತೆಗೆದುಕೊಂಡು ಬಂದಿದ್ದೀವಿ. ಅದೇ ರೀತಿಯಲ್ಲಿ ನಾವೀಗ ಎಲ್ಲ ಇದರಿಂದ ನಾವು ಮಳೆ ಹೆಚ್ಚಾದಾಗ ಕೊಡಲಿಲ್ಲದಂತಹ ದುರಂತಕ್ಕೆ ಸಹ ನಾವು 10 ಮನೆಗಳಿಗೆ ನಾವು 7,000 ಪ್ರಕಾರದಲ್ಲಿ ಹಣ ನೀಡ್ತಾ ಬಂದಿದ್ದೀವಿ. ಮತ್ತು ಕೊರೋನಾ ಟೈಮಲ್ಲಿ ನಾವು ಕಡಿಮೆ ಅಂದರೆ 100-150 ಜನಕ್ಕೆ ನಾವು ಕಿಟ್ಟನ್ನು ವಿತರಣೆ ಮಾಡ್ತಾ ಬಂದಿದ್ದೀವಿ. ಕಾರ್ಯಕ್ರಮ ನಾವು ಹಮ್ಮಿಕೊಳ್ಳುವಂಥ ಅದೇ ರೀತಿಯಲ್ಲಿ ಮರಣ ಫಂಡ್ ನಮ್ಮ ಸಮಿತಿಯಲ್ಲಿ ಸದಸ್ಯರ ಕುಟುಂಬಸ್ಥರಿಗೂ ಸಹ ಮರಣ ಫಂಡ್ ನೀಡ್ತಾ ಬಂದಿದ್ದೀವಿ. ಅದೇ ಚಿಕಿತ್ಸಾ ಫಂಡ್ ಸಹ ನೀಡ್ತಾ ಬಂದಿದ್ದೀವಿ. ಎಕ್ಕಡದಲ್ಲಿ ಇರುವಂಥ ಅಂಧರಿಗೆ ನಮ್ಮ ಮಲಯಾಳಿ ನಿಧಿ ಬ್ಯಾಂಕಿನಿಂದ ಅಡಿಪಾಯಕ್ಕೋಸ್ಕರ ಹಣ ನೀಡಿದ್ದೀವಿ. ಹಾಗೆ ಹಲವು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಬಂದಿದ್ದೀವಿ. ಅದೇ ರೀತಿಯಲ್ಲಿ ಹೆಗ್ಗಳದ ಸ್ನೇಹ ಭವನಕ್ಕೆ ವೀಲ್ ಚೇರ್, ವಾಟರ್ ಹೀಟರ್ ಮತ್ತು ವರ್ಷಕ್ಕೆ ಅಲ್ಲಿ ನಮ್ಮದು ಓಣಂ ಆರಂಭ ದಿನದಲ್ಲೇ ನಾವು ಅಲ್ಲಿ ಅವರೊಟ್ಟಿಗೆ ಊಟ ಮಾಡಬಹುದು ಅಂತ ಕಾರ್ಯಕ್ರಮ ಸಹ ನಾವು ಬಂದಿದ್ದೀವಿ. ಈಗ ವಾಟ್ಸಪ್ ಕಿಟ್ ನಮ್ಮಲ್ಲಿದೆ. ಅದು ಸಹ ನಾವು ಎಲ್ಲರಿಗೂ ಜಾತಿ ಭೇದ ಮತ ಇಲ್ಲದೆ ನಾವು ಬಾಡಿಗೆ ಸಹ ನಾವು ಅದು ಕೊಡ್ತಾ ಬಂದಿದ್ದೀವಿ. ಅದೇ ರೀತಿಯಲ್ಲಿ ಈಗ ಫ್ರೀಜರ್ ನಾವು ತಂದಿದ್ದೀವಿ. ಇದರಲ್ಲಿ ಯಾವುದೋ ಜಾತಿ ಭೇದ ಯಾವುದಿಲ್ಲ. ಈಗ ನಮ್ಮೊಟ್ಟಿಗೆ ಸಹಕಾರ ನೀಡ್ತಾ ಬಂದರೆ ನಾವು ಇನ್ನೂ ಅದನ್ನ ಹೆಚ್ಚಿನ ರೀತಿಯಲ್ಲಿ ನಮ್ಮ ಸಮಿತಿಯಿಂದ ಹಲವು ನಾವು ಇನ್ನೂ ಜನಗಳಿಗೆ ಬೇಕಾದಂತಹ ಎಲ್ಲ ಕಾರ್ಯಕ್ರಮ ನಾವು ಹಮ್ಮಿಕೊಳ್ಳಬೇಕು ಅಂತ ಕೇಳ್ಕೊಳ್ತೀವಿ.